ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ 100% ಮೀಸಲಾತಿ ಕೊಡಬೇಕೆಂಬ ಕಾಯ್ದೆ ರೂಪಿಸಲು ರಾಜ್ಯ ಸರ್ಕಾರ ಮುಂದಾಗಿರುವ ಕ್ರಮದಿಂದ ಹಿಂದೆ ಸರಿಯಬಾರದು ಎಂದು ಜಿಲ್ಲಾ ಕನ್ನಡ ಸೇನೆ ಮುಖಂಡರು ಅಪರ ಜಿಲ್ಲಾಧಿಕಾರಿಗಳಾದ ನಾರಾಯಣರೆಡ್ಡಿ ಕನಕರೆಡ್ಡಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ, ಖಾಸಗಿ ವಲಯದಲ್ಲಿ 100% ಕನ್ನಡಿಗರ ಮೀಸಲಾತಿ ನೀಡುವ ಸಂಬಂಧ ಈಚೆಗೆ ಸದನದಲ್ಲಿ ವಿಧೇಯಕ ಮಂಡಿಸಲು ಮುಂದಾದರೆ ಕನ್ನಡಿಗರು ಹಾಗೂ ಕನ್ನಡ ಪರ ಸಂಘಟನೆಗಳು ಬೆಂಬಲಕ್ಕೆ ನಿಲ್ಲುತ್ತೇವೆ ಎಂದು ಹೇಳಿದರು. ಒಂದು ಕನ್ನಡದವರಿಗೆ 100% ಮೀಸಲಾತಿ ಕೊಡಬೇಕು, ಕನ್ನಡಿಗರಿಗೆ ಸರಿಯಾಗಿ ಕೆಲಸ ಕೊಡಬೇಕು ಅನ್ನೋದಕ್ಕೆ ಕನ್ನಡ ಸೇನೆ ಸಂಘಟನೆ, ಕನ್ನಡ ಪರ ಒಕ್ಕೂಟ ಅವರಿಗೆ ಸ್ವಾಗತ ಬಯಸ್ತಾ ಇದ್ವಿ. ಕಾರಣ ಇಷ್ಟೇ, ನಿಜವಾಗ್ಲೂ ನಮ್ಮ ಮುಖ್ಯಮಂತ್ರಿ ಕನ್ನಡಿಗರಿಗೋಸ್ಕರ ಅವರು ಇದ್ದಾರೆ ಅಂತೇಳಿ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು ಅವ್ರ ಬಗ್ಗೆ ಒಂದು ಅನುಕಂಪ, ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ. ಯಾಕೆಂತಂದರೆ ಮುಂದಿನ ದಿನದಲ್ಲಿ ಅವ್ರು ಏನು ತಗೊಂಡಿರೋಂಥ ನಿರ್ಧಾರ ಜಾರಿ ತರಬೇಕು. ಯಾರೋ ಕಂಪ್ನಿಗಳು ಅವ್ರ ವಿರುದ್ಧ ಏನಾರ ಇದ್ದರೆ ನಮ್ಮಲ್ಲಿ ನೆಲ, ಜಲ, ಭಾಷೆ, ಕುಡಿಯೋಕ್ಕೆ ನೀರು ಪ್ರತಿಯೊಬ್ಬರು ಬೇಕು. ಆ ಕಂಪ್ನಿ ಬಂಡವಾಳಶಾಹಿಗಳಿಗೆ ಇಲ್ಲೇ ಜನ ಬೇಡ ಅಂದರೆ ಅವರು ಇಲ್ಲಿಂದ ನಮ್ಮ ಕರ್ನಾಟಕದಲ್ಲಿ ಜಾಗ ಬೇಡಕ್ಕೆ ಬೇಡ, ಅವ್ರನ್ನ ಗಡಿಪಾರು ಮಾಡಿ ಬೇರೆ ರಾಜ್ಯಕ್ಕೆ ಹೋಗ್ಬಿಡ್ಲಿ. ನಮ್ಮ ಜನ ಹೇಗಾದರೂ ದುಡ್ಕೊಂಡು ಇದ್ದೇ ಇರ್ತೀವಿ ಕನ್ನಡಿಗರು. ಇವತ್ತು ಹೊರಗಡೆ ಬಂದಂಥವ್ರಿಗೆ ಸ್ಥಳೀಯವಾಗಿ ಕೆಲಸ ಕೊಡೋದು ನಿಲ್ಲಿಸ್ಬೇಕು. ಆ ಥರ ಮಾಡ್ತಾ ಇದ್ರೆ ಮಾತ್ರ ನಾವು ಮುಖ್ಯಮಂತ್ರಿಗಳು ಕೈ ಜೋಡಿಸ್ತೀವಿ. ಅವ್ರ ಜೊತೆ ಇಡೀ 6 ಕೋಟಿ ಜನ ಅವ್ರ ಜೊತೆ ಇದ್ದೇ ಇರ್ತೀವಿ. ಅವ್ರಿಗೆ ತುಂಬ ಸ್ವಾಗತ. ಸಿದ್ದರಾಮಯ್ಯನವರು ಕನ್ನಡಕ್ಕೋಸ್ಕರ ಕನ್ನಡಕ್ಕೆ ಹೋಗಿ ದುಡಿಯುತ್ತಿರುವ ಸಿದ್ದರಾಮಯ್ಯನವರು ಅಂತ ನಾವು ಎಲ್ಲ ಕಡೆಯೂ ಹೆಸರುವಾಸಿಯಾಗಿದ್ದಾರೆ. ಅವರು ಕನ್ನಡದವರಿಗೆ ಕೆಲಸ ಕೊಡಬೇಕು 100% ಅಂತ ಮಾಡಿರೋದು ಸ್ವಾಗತಾರ್ಹ. ನಾವು ಎಲ್ಲ ಇದು ಮಾಡ್ತಿದ್ವಿ. ಆದರೆ ಈ ಕಂಪ್ನಿಗಳು ಕೊಟ್ಟು ಬೆದರಿಕೆಗೆ ಎದುರಬಾರ್ದು, ಜಗ್ಗಬಾರ್ದು. ಯಾವುದೇ ಕಾರಣಕ್ಕೂ ಇದನ್ನು ಮಂಡಿಸಬೇಕು ಅಂತ ನಾವು ಕನ್ನಡ ಸೇನೆ ಆಗ್ರಹಿಸ್ತೀವಿ. ಎಲ್ಲ ರಾಜ್ಯ ಕೇಂದ್ರಗಳನ್ನು ಕನ್ನಡ ಬಾವುಟ ಹಾರಿಸಲೇಬೇಕು. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಒಳಗಡೆ ತೀರ್ಮಾನ ಮಾಡಿದ್ದಾರೆ, ಕನ್ನಡಿಗರಿಗೆ 75% ಉದ್ಯೋಗವನ್ನು ಕೊಡಬೇಕು. ಏನು ಕಂಪ್ನಿಗಳಲ್ಲಿ, ಪ್ರೈವೇಟ್ ಕಂಪ್ನಿಗಳಲ್ಲಿ ಮತ್ತು ಸೆಂಟ್ರಲ್ ಗೌರ್ಮೆಂಟು ಅದನ್ನು ಕೂಡ ಮಾಡಬೇಕು ಅಂತೇಳಿ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ಇವತ್ತು ನೀವು ಮಾಡಿರ್ತಕ್ಕಂಥ ಸ್ವಾಗತಾರ್ಹ. ಇಡೀ ಕನ್ನಡಿಗರು, ಕರ್ನಾಟಕ ರಾಜ್ಯ ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ, ನಾರಾಯಣಗೌಡರು ಕೂಡ ನಿಮಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಮ್ಮ KR ಕುಮಾರಣ್ಣವರು ಕೂಡ ನಿಮಗೆ ಗೌರವವನ್ನು ಸೂಚಿಸಿದ್ದಾರೆ. ನಾವೆಲ್ಲ ಕನ್ನಡಿಗರು ನಿಮ್ಮ ಪರವಾಗಿರ್ತೀವಿ. ಸಿದ್ದರಾಮಯ್ಯನವರೇ, ನಿಮ್ಮ ಸಿದ್ದರಾಮಯ್ಯನವರು ಇರ್ಬೋದು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇರ್ಬೋದು, ಎಲ್ಲ ನಿಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳು ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಆದರೆ ನೀವು ವರದಿನ ಜಾರಿ ಮಾಡ್ತೀವಿ ಅಂತ ಹೇಳಿ ರಿಪೋರ್ಟ್ ಏನೋ ಅನೌನ್ಸ್ ಮಾಡಿದ್ರಿ. ಒಂದೇ ದಿವಸದಲ್ಲಿ ನೀವು ಅದನ್ನು ಮತ್ತೆ ಟ್ವೀಟನ್ನು ಬದಲಾವಣೆ ಮಾಡಿದಿರಿ, ತಡೆ ಹಿಡಿದಿರಿ. ದಯವಿಟ್ಟು ಇದು ಸಲ್ಲುತ್ತಿದ್ದು, ಇದು ನಾವು ಒಪ್ಕೊಳ್ಳೋದಿಲ್ಲ. ಇದನ್ನು ಏನು ಅಸೆಂಬ್ಲಿ ನಡೀತಾ ಇದೆ, ಆ ಅಸೆಂಬ್ಲಿ ಒಳಗೆ ವಿಧೇಯಕವನ್ನು ಪಾಸ್ ಮಾಡಬೇಕು ಅಂತ ಹೇಳಿ ನೀವೇನಾದ್ರು ಪಾಸ್ ಮಾಡದೆ ಹೋದರೆ, ನೀವು ಯಾರಾದರೂ ಇವತ್ತು ಪ್ರೈವೇಟ್ ಕಂಪ್ನಿಗಳು ನಿಮ್ಮನ್ನು ಮಾಡೋದಿಲ್ಲ, ಮಾಡಬಾರ್ದು ಅಂತ ಹೇಳಿ ತಡೆ ಹಿಡಿಯೋ ಪ್ರಯತ್ನ ಮಾಡಿದ್ರೆ ನಿಮ್ಮೊಟ್ಟಿಗೆ ಕನ್ನಡಿಗರು ಇರ್ತೀವಿ. ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್, ಮುಖಂಡರುಗಳಾದ ಹುಣಸೇಮಕ್ಕಿ ಲಕ್ಷ್ಮಣ್, ಶಂಕರೇಗೌಡ, ಸತೀಶ್, ಅನ್ವರ್, ವಿನಯ್, ಪಾಲಾಕ್ಷಿ, ಹರೀಶ್, ಪುಷ್ಪ ಮತ್ತಿತರರು ಹಾಜರಿದ್ದರು.